ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಾವು ಇವತ್ತು ಜ್ಯೋತಿಷ್ಯದಲ್ಲಿ ಕೆಲವು ತದ್ವಿರುದ್ಧಗಳು ನಡೀತವೆ, ಅದರ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಯಾವಾಗಲೂ ನೀವು ಎಷ್ಟೋ ಜನ ಯೂಟ್ಯೂಬಲ್ಲಿ ನೋಡ್ತೀರಿ ಹಾಗೂ ಬೇರೆ ಕಡೆ ಜ್ಯೋತಿಷ್ಯದವ್ರ ಹತ್ರ ಹೋಗ್ತೀರಿ. ಇವತ್ತು ಒಂದು ರಾಶಿದು ನಾನು ತಗೊತೀನಿ. ಮೀನ ರಾಶಿಯವರು ಕಟಕ ರಾಶಿಯವ್ರನ್ನ ಮದುವೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಅಂಥೇಳಿ ನೀವು ಎಲ್ಲವೂ ನೋಡಿರ್ತೀರಿ. ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೇನೆ. ಇದರಲ್ಲಿ ಮದುವೆ ಆದವ್ರು ಚೆನ್ನಾಗಿಲ್ವಾ? ಕೆಲವರು ತುಂಬ ಚೆನ್ನಾಗಿದ್ದಾರೆ, ಅದಂಥವ್ರನ್ನೂ ನೋಡಿದ್ದೀನಿ. ಕೆಲವರು ಚೆನ್ನಾಗಿರುವುದಿಲ್ಲ. ಯಾಕೆ? ಅದ್ರ ಬಗ್ಗೆ ಮಾತಾಡ್ತೇನೆ. ಚೆನ್ನಾಗಿರೋರು ತುಂಬ ಚೆನ್ನಾಗೇ ಇರಬೇಕು. ಯಾವತ್ತೂ ಅಷ್ಟೇ ಜ್ಯೋತಿಷ್ಯ ಅನ್ನೋದು ನಮಗೆ ಮಾರ್ಗದರ್ಶನ ಕೊಡುವಂಥ ಒಂದು ವಿಜ್ಞಾನ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ನಿರಂತರವಾಗಿ ಹಾದಿ ತಪ್ತಾನೇ ಇರ್ತೀವಿ. ನಾವು ಹುಟ್ಟಿದಾಗಿಂದನೂ ನಮಗೊಬ್ಬರು ದಾರಿ ತೋರಿಸ್ಬೇಕು. ಹುಟ್ಟಿದಾಗ ನಮ್ಮ ತಾಯಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ತಾಯಿ ತಂದೆ ನಮಗೆ ಒಳ್ಳೆ ದಾರಿ ತೋರಿಸ್ತಾರೆ. ಕೆಲವೊಮ್ಮೆ ತಾಯಿ ತಂದೆಗಳೇ ಕೆಟ್ಟ ದಾರಿ ತೋರಿಸುವಂಥವ್ರು ಇದ್ದಾರೆ. ಅದು ಬಿಡಿ, ಪ್ರಪಂಚದ ವೈರುಧ್ಯದಲ್ಲಿ ಎಲ್ಲವೂ ನಡೀತವೆ. ಯಾಕೆಂದರೆ ತಂದೆ ತಾಯಿ ಎಷ್ಟು ಒಳ್ಳೆಯವರಾಗಿರ್ತಾರೋ ಮಕ್ಕಳು ಅಷ್ಟೇ ಇದಾಗ್ತಾರೆ. ಅದು ಕೆಲವೊಮ್ಮೆ ಇದಾಗುತ್ತೆ. ಇಲ್ಲಿ ತಂದೆ ತಾಯಿ ಕೆಟ್ಟವರು ನಾ ಹೇಳೋ ಇದರಲ್ಲಿ ಆ ಕತೆ ನಿಮಗೆ ಬರುತ್ತೆ. ಇದು ಕತೆ ನಿಜವಾದ ನಡೆದ ಕಥೆಗಳು ಹಾಗೂ ಆ ವ್ಯಕ್ತಿಗಳನ್ನು ನಾನು ಮೀಟ್ ಆಗಿರೋದ್ರಿಂದ ಈ ಬಗ್ಗೆ ಮಾತಾಡ್ತೇನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೇ ರಾಶಿ ಬಂದರೆ, ಹೆಣ್ಣಿನ ರಾಶಿಯಿಂದ ಹುಡುಗಿ ರಾಶಿಯಿಂದ ಹುಡುಗನ ರಾಶಿ 5ನೇ ಬಂದರೆ ತುಂಬ ಶುಭ, ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವ್ರನ್ನ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲರೂ ಹೇಳ್ತಾರೆ. ಆದರೆ ವೈರುಧ್ಯ ಏನು ಅಂದರೆ, ಈ ಮೀನ ರಾಶಿಯವರು ಕಟಕ ರಾಶಿ ಹುಡುಗನ್ನ ಲವ್ ಮಾಡಿ ಮದುವೆ ಆಗಿದ್ದರು. ಮದುವೆ ಆದರು. ಮದುವೆ ಆದ ತಕ್ಷಣ ಎಲ್ಲ ವಿರೋಧ ಮಾಡಿದ್ರು. ಆದರೆ ಕೊನೆಗೆ ಅವರು ಹುಡುಗನ ಮನೆಯವರೇ ಅಪೋಸ್ ಮಾಡಿದ್ರು, ಇದು ಬೇಡ, ಯಾಕೆಂದರೆ ಸ್ವಲ್ಪ ಸಂಬಂಧದಲ್ಲಿ ಮದುವೆ ಆಗುತ್ತೆ ಅನ್ನೋ ಉದ್ದೇಶ. ಸಂಬಂಧ ದೂರ ಪರಿಚಯ ಇರುವಂಥ ಸಂಬಂಧ ಆಗಿರೋದ್ರಿಂದ ಬೇಡ ಅಂತೇನೋ ಅವರು ಹೇಳಿದ್ರು. ಆದರೆ ಹುಡುಗಿ ಮನೆಯವರೇ ಒತ್ತಾಯ ಮಾಡಿ ಆನಂತರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮದುವೆ ಆದರು. ಇಲ್ಲಿ ಅವರಿಬ್ಬರಿಗೂ ಆಕರ್ಷಣೆ ಆಗಿಲ್ವಾ? ಖಂಡಿತ ಆಗಿದೆ. ಯಾಕೆಂದರೆ ಮೀನರಾಶಿಯ ಹುಡುಗಿ ಹಾಗೂ ಅವಳು ಉತ್ತರ ಭಾದ್ರ ನಕ್ಷತ್ರದವಳು ಆಗಿರೋದ್ರಿಂದ ತುಂಬ ಚೆಂದ ಇದ್ಳು ಮತ್ತು ತುಂಬ ಅಟ್ರಾಕ್ಷನ್ ಆಗಿದ್ದು. ಹುಡುಗ ನಾರ್ಮಲ್ ಆಗೇ ಇದ್ದ. ಆ ಥರದ್ದೇನು ಹುಡುಗ ಏನು ತುಂಬ ಚೆನ್ನಾಗಿ ಅಂತೇನೂ ಇಲ್ಲ. ನಾರ್ಮಲ್ಲಾಗಿ ಕೆಲಸ ಮಾಡ್ತಾಯಿದ್ದ. ಸಿಂಪಲ್ಲಾಗಿ ಯಾವುದೋ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದ. ಈ ರೀತಿ ಇದ್ದವರು ಮದುವೆ ಆದರು. ಮದುವೆ ಆದ ನಂತರ ಒಂದು 6 ತಿಂಗಳು 1 ವರ್ಷ ಎಲ್ಲವೂ ಚೆನ್ನಾಗೇ ಇತ್ತು. 6 ತಿಂಗಳು 1 ವರ್ಷದ ನಂತರ ಆ ಹುಡುಗಿ ಜೀವನ ನರಕ ಸದೃಶವಾಯಿತು. ಯಾಕೆಂದರೆ ಇವನು ಏನೆಲ್ಲ ಮುಚ್ಚಿಟ್ಟಿದ್ದ ಅದೆಲ್ಲ ಓಪನ್ ಆಯಿತು. ಯಾಕೆಂದರೆ ಅತಿ ದೊಡ್ಡ ಕುಡುಕ ಆಗಿದ್ದ ಹುಡುಗ. ಹಾಗೆ ಅವಳ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಇದ್ದಿತ್ತು ಅವನಿಗೆ. ಅವಳನ್ನು ಅದೇ ಹೇಳಿದ್ನಲ್ಲ, 1 ರಿಂದ 2 ವರ್ಷ ತುಂಬ ನರಕ ಯಾತನೆ. ಅದನ್ನು ಕೇಳಿದಾಗ ನನಗೆ ತುಂಬ ಬೇಸರ ಆಯಿತು. ನಾನು ಈ ಜ್ಯೋತಿಷ್ಯ ಸ್ಟಡಿ ಮಾಡ್ತಾ ಇರೋದೇ ಅದಕ್ಕೆ. ಇದು ಯಾಕೆ ತದ್ವಿರುದ್ಧವಾಗುತ್ತೆ? ಎಲ್ಲರೂ ಜ್ಯೋತಿಷ್ಯ ಹೇಳ್ತಾರೆ, ಜ್ಯೋತಿಷ್ಯ ಇದು ಮಾಡ್ತಾರೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲೂ ಹುಡುಕುತ್ತಾ ಹೋದವನಿಗೆ ಸಿಕ್ಕಿದ್ರು. ಜ್ಯೋತಿಷ್ಯದಿಂದ ಒಳ್ಳೆಯದಾಗುವುದಿಲ್ಲ, ಖಂಡಿತ ಆಗತ್ತೆ. ಆದರೆ ನಮ್ಗೆ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು. ಮನಸ್ಥಿತಿ ಸರಿ ಇಲ್ಲ ಅಂದರೆ ಒಳ್ಳೆಯದಾಗುವುದಿಲ್ಲ. ಈ ರಾಶಿಯಲ್ಲಿ ಆ ಹುಡುಗನ ಮನಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನಾಯಿತು, ಹುಡುಗಿಗೆ ಕೆಲವೊಂದು ಸಮಸ್ಯೆಗಳಿತ್ತು. ಅದರ ಜೊತೆಗೆ ಹುಡುಗ ಕುಡುಕ ಆಗಿರೋದ್ರಿಂದ ಸಹವಾಸ ತುಂಬ ಕೆಟ್ಟದಾಗಿತ್ತು ಹುಡುಗಂದು. ಅದಕ್ಕೆ ಬೆಂಗಳೂರಲ್ಲಿ ಹೋದರು, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡಿದ್ರು. ಎಲ್ಲಿ ಹೋದರೂ ಅವನು ಕೆಲಸ ಮಾಡೋದಿಲ್ಲ, ಕುಡಿಯೋದು ಬಿಡೋದು. ಆ ಹುಡುಗಿಯೇ ಪಾಪ ಕೆಲಸ ಮಾಡಿ ಅವನು ಸಾಕಿದ್ಲು. ಆದರೂ ಅವನಿಗೆ ಎಳ್ಳಷ್ಟು ಅವಳ ಮೇಲೆ ಪ್ರೀತಿ ಇಲ್ಲ. ಕೆಲವರು ರಾತ್ರಿ ಜಗಳ ಆಡ್ತಾರೆ, ಬೆಳಿಗ್ಗೆ ಸರಿ ಆಗ್ತಾರೆ. ಆ ಥರ ಇಲ್ಲ. ಆನಂತರ ಅದ್ರ ಜೊತೆಗೆ ಒಂದು 2-3 ಮಕ್ಕಳು ಆದರು. 2 ಮಕ್ಕಳಾದರೂ ಅವರಿಗೆ. 2 ಮಕ್ಕಳಾದ್ರೂ ಇದೆಯಲ್ಲ, ಆ ವ್ಯಕ್ತಿ ಬದಲಾಗಲೇ ಇಲ್ಲ. ಆದರೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರು ತುಂಬ ಚೆನ್ನಾಗಿರ್ತಾರೆ, ಇವ್ರಿಗೆ ತುಂಬ ಮಿತ್ರತ್ವ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಈ ರಾಶಿ ನಕ್ಷತ್ರಕ್ಕೆ ಏನಾಯಿತು? ಯಾಕೆ ಇದಕ್ಕೆ ತದ್ವಿರುದ್ಧವಾಗಿದೆ? ಕಾರಣ ಇಷ್ಟೇ ಸ್ನೇಹಿತರೆ. ಇಲ್ಲಿ ಸಮಸ್ಯೆ ಆಗಿರೋದು ಆ ಹುಡುಗನ ಮನಸ್ಥಿತಿ ಸರಿ ಇಲ್ಲದೆ ಇರೋದು. ಇಲ್ಲಿ ಇವರು ಜಾತಕ ನೋಡಿ ಮದುವೆ ಆಗಿಲ್ಲ. ಎಷ್ಟೋ ಜನ ನನ್ನ ಹತ್ರ ವಾದ ಮಾಡ್ತಾರೆ, ನನಗೂ ವಾದ ಮಾಡ್ತಾರೆ ಫೋನ್ ಮಾಡಿ, ನಾವು ಜಾತಕ ನೋಡಿ ಮದುವೆ ಆಗಿಲ್ಲ, ಚೆನ್ನಾಗಿದ್ದೀವಿ ಅಂಥೇಳಿ. ಖಂಡಿತ ಚೆನ್ನಾಗಿರ್ತಾರೆ ಕೆಲವರು. ಯಾಕೆ ಅಂದರೆ ಅಲ್ಲಿ ನಿಜವಾದ ಪ್ರೀತಿ ಇರುತ್ತೆ. ಅವರು ಪ್ರೀತಿಸಿ ಮದುವೆ ಆದವರು ಆ ಪ್ರೀತಿಗಾಗಿ ಕೆಲವೊಮ್ಮೆ ಜಗಳ ಆಡೋದಿಲ್ಲ ಅಂತೆಲ್ಲ ಆಡ್ತಾರೆ, ಆಮೇಲೆ ಸರಿ ಆಗ್ತಾರೆ. ಯಾಕೆಂದರೆ ಅವರ ಪ್ರೀತಿ ನಿಷ್ಕಲ್ಮಶವಾಗಿರುತ್ತೆ. ಆದರೆ ಇಲ್ಲಿ ಇವರು ಇಷ್ಟಪಟ್ಟು ಮದುವೆ ಆದರೆ ಹೌದು, ಆದರೆ ನಿಷ್ಕಲ್ಮಶವಾಗಿಲ್ಲ ಇಲ್ಲಿ. ಯಾಕೆಂದರೆ ಹುಡುಗಿ ಸ್ವಲ್ಪ ಚೆಂದ ಇದ್ದಾಳೆ,
ಅನ್ನೋ ಉದ್ದೇಶದಿಂದ ಹುಡುಗ ಮತ್ತು ಇದೆಲ್ಲ ಇವಾಗ ಮದುವೆ ಆಗೋದು ಕಷ್ಟ, ಎಲ್ಲರೂ ಬೇರೆ ಬೇರೆ ಇದಾಗುತ್ತೆ, ರಿಲೇಷನಲ್ಲೇ ಪರಿಚಯ ಇದೆ ಇದಿದೆ ಅಂಥೇಳಿ ಅವಳು ಹಿಂದೆ ಬಿದ್ದು ಅವನು ಅವಳನ್ನು ಒಂದು ಲೆಕ್ಕದಲ್ಲಿ ಮೋಸನೇ ಅಂತ ಹೇಳ್ಬೋದು. ಅದು ಪ್ರೀತಿ ಅಲ್ಲ, ಮೋಸ. ಹುಡುಗಿ ಚೆನ್ನಾಗಿದ್ದಾಳೆ, ಇದಾಗಬೇಕು ಅಂತ. ಆದರೆ ಅವ್ನು ಮದುವೆ ಆದ್ರ ಮೇಲೆ ಮೊದಲು ಕೆಟ್ಟ ಅಭ್ಯಾಸಗಳಿದ್ದರೂ ಅದನ್ನೆಲ್ಲ ಮುಚ್ಚಿಟ್ಟರು. ಆ ಮದುವೆ ಆದ್ರ ಮೇಲೆ ಅವಳಿಗೋಸ್ಕರ ಅವನು ಬದಲಾಗ್ಬೋದಿತ್ತು. ಎಷ್ಟೋ ಜನ ಹೇಳ್ತಾರೆ ರಾಶಿ ನಕ್ಷತ್ರದಿಂದ ಬದಲಾಗಿ ಬಿಡ್ತಾರೆ ಅಂತ. ಎಲ್ಲರೂ ಆಗೋದಿಲ್ಲ, ಕೆಲವರು ಆಗ್ತಾರೆ. ಕೆಲವರು ಈ ಸಹವಾಸ ದೋಷದಿಂದ ಹಾಳಾದವರಂತೂ ಯಾವತ್ತೂ ಆಗೋದಿಲ್ಲ. ಅದರಿಂದ ನಾನು ಹೇಳೋದು, ಈ ಒಂದು ರಾಶಿ ನಕ್ಷತ್ರದವರು ಅವರು ಮತ್ತೆ ಇದಾಗಿಲ್ಲ ಅಂತ 13 ವರ್ಷ ಆ ಹುಡುಗಿ ಅವನ ಜೊತೆನೇ ಹೇಗಿದ್ದಾಳೆ. 13 ವರ್ಷ, ಒಂದಲ್ಲ 2 ವರ್ಷ ಅಲ್ಲ, 13 ವರ್ಷ ಹೇಗಿದ್ದಾಳೆ. ಅವನು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ. ಸಂಪ್ರದಾಯಸ್ಥ ಕುಟುಂಬ, ಮರ್ಯಾದೆ ಹೋಗುತ್ತೆ. ಎಲ್ಲರನ್ನ ಎದುರಾಯ್ಕೊಂಡು ಮದುವೆ ಆಗಿದ್ದಾರೆ. ಮನೆಯವರು ಒಪ್ಪಿದ್ರು, ಮನೆಯಲ್ಲಿ ಆಸ್ತಿಯೂ ಇತ್ತು ಹುಡುಗಿ ಮನೆಯಲ್ಲಿ, ಅದನ್ನೆಲ್ಲ ನೋಡ್ಕೊಂಡಾರು ಇರ್ಬೋದಿತ್ತು, ಅದನ್ನೂ ಮಾಡಲಿಲ್ಲ. ವ್ಯವಸಾಯ ಇತ್ತು, ಅದನ್ನೂ ಮಾಡಲಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳು ಇದರಲ್ಲೂ. ಆಮೇಲೆ 13 ವರ್ಷ ಹೇಗೆ ಅವನ ಜೊತೆ ಬದುಕಿದ್ಲು, ಆದರೆ ಕೊನೆಗೆ ಬದಲೇ ಆಗೋದಿಲ್ಲ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ಹುಡುಗಿ ಟೈಮ್ ಬರುತ್ತೆ, ಕೆಲವೊಂದು ಡೈವರ್ಸ್ ಆಗೋಕ್ಕೆ ಮತ್ತು ಇದಾಗಲಿಕ್ಕೆ ಟೈಮ್ ಬರುತ್ತೆ. ತುಂಬ ಜಗಳ ಆಯಿತು, ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋಯಿತು, ರಾಜ್ಯ ಪಂಚಾಯತಿ ಆಯಿತು, ಏನೇ ಆದರೂ ಅವನು ಬದಲಾಗಿಲ್ಲ. ಕೊನೆಗೆ ಫೈನಲ್ಲಾಗಿ ಡಿಸಿಷನ್ ಮಾಡಿದ್ದೇನು ಅವಳು ಅಂದರೆ, ಇವನಿಂದ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಲು. ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಳು. ಅವನು ಯಾವುದೇ ರೀತಿ ಇಲ್ಲ, ಇರೋ ಚಿನ್ನ ಪ್ರತಿಯೊಂದು ಮಾರಿ ಕುಡಿದು ಹಾಳು ಮಾಡಿ ಆಗಿದೆ. ಮೊಬೈಲ್ ಸಮೇತ ಬಿಡದೆ ಮೊಬೈಲ್ನೂ ಮಾರಿ ಕುಡಿತಾ ಇದ್ದ. ಆ ರೀತಿ ಆಯಿತು. ಅವನು ಬದಲಾಗೋಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆಂದರೆ ಅವನಿಗೆ ನಿಜವಾದ ಪ್ರೀತಿಯೇ ಇಲ್ಲ ಇವಳ ಮೇಲೆ. ನಿರಂತರ ಅನುಮಾನಗಳು, ಕುಡ್ಕೊಂಡು ಬಂದು ಅನುಮಾನದಿಂದ ಮಾತಾಡೋದು, ಹೊಡೆಯೋದು, ಇಂಥದ್ದೇ ಮಾತು. ರೋಷಿ ಹೋಗಿ 13 ವರ್ಷ ಹೇಗಿದ್ದ ಆ ಹುಡುಗಿ ಕೊನೆಗೆ ಡೈವರ್ಸ್ ಕೊಟ್ಬಿಟ್ಟು ಡೈವರ್ಸ್ ಹಂತಕ್ಕೆ ಬಂದು ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಇದಾಗಿ ಅವ್ರ ಸುದ್ದಿಗೆ ಇವರು ಹೋಗುವಂಗಿಲ್ಲ ಅಂಥೇಳಿ ಮಾತಾಡಿ, ಅವಳಿಗೆ ಯಾವುದೇ ರೀತಿ ಟಾರ್ಚರ್ ಮಾಡೋಂಗಿಲ್ಲ ಅಂತ ಮಾತಾಗಿ ಬರ್ಸ್ಕೊಂಡು ಆಮೇಲೆ ದೂರ ಆಗಿದ್ದರೆ ಇವಾಗ ಡೈವರ್ಸಿಗೆ ಅಪ್ಲೈ ಮಾಡಿದ್ದಾನೆ. ಈ ಕತೆ ನಾನು ನಿಮಗೆ ಯಾಕೆ ಹೇಳಿದೆ ಅಂದರೆ, ಯಾವತ್ತೂ ಅಷ್ಟೇ ಮನಸ್ಥಿತಿ ಸರಿ ಇಲ್ಲ ಅಂದರೆ ಯಾವ ರಾಶಿ ನಕ್ಷತ್ರನೂ ಕೆಲಸ ಮಾಡೋದಿಲ್ಲ. ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನ ಮಾಡುತ್ತೆ. ನೀವು ಈ ಥರ ಅಲ್ಲ, ಹೀಗಿರಬೇಕು ಅಂತ ಬರುತ್ತೆ. ಆ ಥರ ಇದ್ದರೆ ಮಾತ್ರ ಆ ಜ್ಯೋತಿಷ್ಯ ವರ್ಕ್ ಆಗುತ್ತೆ. ಇಲ್ಲ ಅವನ ಮನಸ್ಥಿತಿಯೇ ಕೆಟ್ಟದಿದೆಯಾ, ಈ ಜ್ಯೋತಿಷ್ಯ ಕೆಲಸ ಮಾಡೋದಿಲ್ಲ. ಇದು ನನ್ನ ಸರ್ವೆ ಹಾಗೂ ನನ್ನ ಪ್ರಯೋಗದಲ್ಲಿ ನನಗಿದಾಗಿರುವಂಥದ್ದು. ಇದ್ರ ಬಗ್ಗೆ ಇನ್ನೂ ಮಾತಾಡ್ತೇನೆ. ಜ್ಯೋತಿಷ್ಯ ಸುಳ್ಳ ಅಥವಾ ಅಂತ ಕೇಳಿದ್ರೆ ಅಲ್ಲ. ಯಾವಾಗ ಸುಳ್ಳಾಗೋದಿಲ್ಲ, ಯಾವಾಗ ಇದಾಗತ್ತೆ ಅದರ ಬಗ್ಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು.